ಮುರುಘಾಶ್ರೀ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಕೋರ್ಟ್ ಆದೇಶವನ್ನ ಮೀರಿ ಮಠದ ಆಸ್ತಿಯನ್ನ ಮಾರಾಟ ಮಾಡಿದ್ರ ಮುರುಘಾಶ್ರೀ. ಚಿತ್ರದುರ್ಗ ಮುರುಘಾ ಮಠದ ಶಿವಮೂರ್ತಿ ಶರಣರು 2 ಕೋಟಿ ಮೌಲ್ಯದ ಒಟ್ಟು 4 ನಿವೇಶನಗಳನ್ನ ಮಾರಾಟ ಮಾಡಿದ್ರ ಅನ್ನೋ ಪ್ರಶ್ನೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿನ 4 ನಿವೇಶನ ಮಂಜುನಾಥ್ ಎಂಬುವವರಿಗೆ ಸ್ಪೆಷಲ್ ಜಿಪಿಎ ನೀಡಿ ಮಾರಾಟವನ್ನ ಮಾಡಿದ್ರ ಮುರುಘಾಶ್ರೀ. ಪ್ರಕಾಶ್ ಎಂಬುವವರಿಂದ ಆಡಳಿತ ಸಮಿತಿಗೆ ದೂರು ಬಂದಿದೆ. ಸಮಿತಿಯ ಅಧ್ಯಕ್ಷ ಶಿವಯೋಗಿ ಕಳಸದವರಿಗೆ ದೂರು ಕೊಟ್ಟಿದ್ದಾರೆ ಪ್ರಕಾಶ್. ಕಾನೂನು ತಜ್ಞರಿಂದ ಪರಿಶೀಲಿಸಿ ಕ್ರಮದ ಭರವಸೆಯನ್ನ ಕೂಡ ನೀಡಿದ್ದಾರೆ ಶಿವಯೋಗಿ ಕಳಸದ್. ಚಿತ್ರದುರ್ಗ ಜಿಲ್ಲೆಯೊಳಗೆ ಸಹ ಶಿವಮೂರ್ತಿ ಶರಣರು ಯಾವುದೇ ಕಾರಣಕ್ಕೂ ಕೇಸಿಗೆ ಬಿಟ್ಟರೆ ಬೇರೆ ಇದಕ್ಕೆ ಬರುವಾಗಿಲ್ಲ. ಅವರು ದಾವಣಗೆರೆ ಶಿವಯೋಗಿ ಆಶ್ರಮದಲ್ಲೂ ಎಲ್ಲ ಇದ್ದಾರೆ. ಈಗಿದ್ದಾಗ ಇತ್ತೀಚೆಗೆ ಅನೇಕ ಕಡೆಗಳಲ್ಲಿ ಆಸ್ತಿ ಮಾರಾಟ ಆಗ್ತಿದೆ ಅಂತ ನಮ್ಗಳು ಗಮನಕ್ಕೆ ಬಂತು. ಆಗ ಇದೇ ರೀತಿ ಗಮನಕ್ಕೆ ಬಂದಾಗ ಬೋಕೋ ಪ್ರಕರಣದ ಬಿಡುಗಡೆ ಆಗೋದಕ್ಕಿಂತ ಮುಂಚೆ 30/9/25 ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಪತ್ರವನ್ನು ಮಂಜುನಾಥ್ ಬಿನ್ ಮರಿಯಪ್ಪ ಎಂಬುವರಿಗೆ ಸೈಟಿನ 4 ಸೈಟಿನ ಪವರ್ ಆಫ್ ಅಥಾರಿಟಿ ಪತ್ರವನ್ನು ಕೊಟ್ಬಿಟ್ಟು ಅದನ್ನು ಕೊಟ್ಟಿರೋದು 30/9/25 ಕೊಟ್ಟಿರ್ತಾರೆ. ಅವಾಗಿನ್ನೂ ಪೋಕೋ ಪ್ರಕರಣದಿಂದ ಬಿಡುಗಡೆ ಆಗಿರಲ್ಲ. ಅದನ್ನು 6/10/25 ಆ 4 ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಅದರ ಬೆಲೆ ಇವತ್ತಿನ ದಿವಸ ಒಬ್ಬೊಬ್ಬರು ಅನ್ನೋತಾರೆ ಹೇಳ್ತಾರೆ. ನಮಗೆ ಕಂಡಂಗೆ ಸುಮಾರು 2 ಕೋಟಿ ರೂಪಾಯಿ ಆಸ್ತಿ. ಅವರಿಗೆ ಮಾರಾಟ ಮಾಡುವ ಯಾವ ಅಧಿಕಾರ ಇಲ್ಲ. ಮೇಲಾಗಿ ಅವರಿಗೆ ಸುಪ್ರೀಂ ಕೋರ್ಟು ಅವ್ರಿಗೆ ಏನು ಹೇಳಿದೆ ಅಂತ ಬೆಳಗ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಅದಕ್ಕೆ ದಾಖಲೆ ಸಮೇತ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ನಾವು ಈಗಾಗಲೇ ನಮ್ಮ ಶ್ರೀಮಠದ ಮತ್ತು ವಿದ್ಯಾಪೀಠದ ಕಾನೂನು ಸಲಹೆಗಾರನ ಕರೆದು ಪೂರ್ಣವಾಗಿ ವರದಿಯನ್ನು ಪಡೆದು ಅದಕ್ಕೆ ಅಗತ್ಯ ಕ್ರಮ ಏನೇನು ಬೇಕೋ ಅದನ್ನೆಲ್ಲ ಜರುಗಿಸಲಿಕ್ಕೆ ಇವತ್ತಿನ ಒಂದು ಆಡಳಿತ ಮಂಡಳಿ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಅದನ್ನು ತೀರ್ಮಾನವನ್ನು ಕೂಡ ನಾವು ಕಾನೂನು ಸಲಹೆಯ ರೂಪಕವಾಗಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಒಂದು ಆರೋಪದ ಮುಖೇನವಾಗಿ ಮತ್ತೊಂದು ಸಂಕಷ್ಟಕ್ಕೆ ಗುರಿಯಾಗ್ತಾರ ಮುರುಘಾಶ್ರೀಗಳು? ಮಧುಶ್ರೀ, ಏನು ಮುರುಘಾಶ್ರೀಗಳ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ಒಂದು ಫೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀಗಳು ಜೈಲು ಅನುಭವಿಸಿದ್ರು. ಈಗಾಗಲೇ ಆ ಪ್ರಕರಣ ಖುಲಾಸೆ ಕೂಡ ಆಗಿದೆ. ಆದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವಿದೆ, ಮುರುಘಾಶ್ರೀಗಳು ಮಠದ ಆಡಳಿತದಲ್ಲಿ ಯಾವುದೇ ಒಂದು ಕೈ ಚಾಚುವಂತಿಲ್ಲ ಅಥವಾ ಹಸ್ತಕ್ಷೇಪ ಮಾಡುವಂತಿಲ್ಲ. ಆದರೆ ಮುರುಘಾಶ್ರೀಗಳು ಈ ಒಂದು ಕೇಸ್ ಖುಲಾಸೆ ಆಗೋದಕ್ಕಿಂತಲೂ ಮುಂಚೆಯೇ ಸಹ ಹೊಸದುರ್ಗದಲ್ಲಿ ಇರ್ತಕ್ಕಂಥ ಮುರುಘಾ ಮಠಕ್ಕೆ ಸೇರಿರ್ತಕ್ಕಂಥ 4 ಸೈಟ್ಗಳನ್ನು ಮಂಜುನಾಥ್ ಅಂತಕ್ಕಂಥವರಿಗೆ ಸ್ಪೆಷಲ್ ಜಿಪಿಎ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 2 ಕೋಟಿ ಮೌಲ್ಯದ 4 ಸೈಟ್ಗಳನ್ನು ಪರಾಭಾರೆ ಮಾಡಿರ್ತಕ್ಕಂಥದ್ದು ಈಗ ಪತ್ತೆಯಾಗಿದೆ. ಹೀಗಾಗಿ ಏನಂತಂದರೆ ಪ್ರಕಾಶ್ ಎಂಬತಕ್ಕಂಥ ವ್ಯಕ್ತಿ ಈಗಾಗಲೇ ಮುರುಘಾ ಮಠದ ಏನು ಸರ್ಕಾರ ನೇಮಿಸಿರ್ತಕ್ಕಂಥ ಆಡಳಿತ ಸಮಿತಿ ಇದೆ, ಆ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಯೋಗಿ ಕಳಸದವರಿಗೆ ದೂರನ್ನು ನೀಡಿದ್ದಾರೆ ಮತ್ತು ಈ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಪಡಿಸಿದ್ದಾರೆ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯನ್ನು ಮುರುಘಾಶ್ರೀಗಳು ಮಾಡಿದ್ದಾರೆ ಮತ್ತು ಈ ಒಂದು ಕೇಸ್ ಇತ್ಯರ್ಥ ಆಗುವ ಮುನ್ನವೇ ಈ ಒಂದು ಪ್ರಕರಣ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಹೀಗಾಗಿ ಈ ಬಗ್ಗೆ ಪೊಲೀಸ್ ದೂರು ದಾಖಲಿಸಬೇಕು ಮತ್ತು ಕೋರ್ಟಿಗೂ ಕೂಡ ಮಾಹಿತಿಯನ್ನು ಕೊಡಬೇಕು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಪಡಿಸಿದ್ದಾರೆ. ಹೀಗಾಗಿ ಶಿವಯೋಗಿ ಕಳಸದವರನ್ನು ಕೂಡ TV9 ಸಂಪರ್ಕಿಸಿ ಈ ಬಗ್ಗೆ ಮಾಹಿತಿ ಪಡೆತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಶಿವಯೋಗಿ ಕಳಸದವರು ಹೇಳಿರ್ತಕ್ಕಂಥದ್ದು ಏನಂದರೆ, ಪ್ರಕಾಶ್ ಎಂಬತಕ್ಕಂಥ ವ್ಯಕ್ತಿ ನಮಗೆ ದೂರನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ನಾವು ಕಾನೂನು ತಜ್ಞರ ಬಳಿ ಮಾಹಿತಿಯನ್ನು ಪಡೆದು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ, ಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಮಾಹಿತಿಯನ್ನು ರವಾನಿಸ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಮಧುಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.